ಹನಿ ಚೆನ್ನಾಗಿ ಹಾಡ್ತಿದ್ದಾನೆ. ಎನಿ ಡೌಟ್? ಅದ್ಭುತ ಅದ್ಭುತ ಅದ್ಭುತ. ನಮ್ಗೆ ತಿಳಿದೇ ಇರ್ಲಿಲ್ಲ ನಿನ್ನಲ್ಲಿ ಕಲೆಯೂ ಇದೆ ಅಂತ. ಥ್ಯಾಂಕ್ ಯು ಥ್ಯಾಂಕ್ ಯು. ಏನು ಹಾಡ್ತಿದ್ದೆ? ಹಾ, ಮಜಾ ಬಂತು. ನೀನು ಹಾಡೆಲಿಂದ ಕಲ್ತಿದ್ದು? ನಾನ್ ಕಲ್ತಿಲ್ಲ. ಗಾಡ್ ಗಿಫ್ಟೆಡ್ ಟ್ಯಾಲೆಂಟಾ? ಕಲಿಯದೆ ಹಾಡ್ತಾ ಇದೆಯಲ್ಲ. ಎನಿ ಡೌಟ್? ಇವತ್ತಿನವರೆಗೆ ನೀ ಹಾಡೋದನ್ನ ನೋಡಿಲ್ಲ. ನಾನು ಹಾಡೋದೇ ಇಲ್ಲ, ಮತ್ತೆ ಕೇಳೋದಿಲ್ಲಿಂದ. ಮತ್ತೆ ಈಗ ಹೇಗೆ ಹಾಡ್ತಿದ್ದೆ? ನಾನು ಹಾಡ್ತಾ ಇರ್ಲಿಲ್ಲ, ನಾನಂತೂ ಕೇಳ್ತಾ ಇದ್ದೆ. ಹಾಗಾದ್ರೆ ಹಾಡಿದ್ಯಾರು? ಆ? ಅರೆ ವಾ, ಇದು ಖನ್ನಾ ಸಾಹೇಬ್ರ ಮನೆಯಿಂದ ಕೇಳ್ತಿದೆ. ಯಾರಿದು? ಹ್ಮ್ ಹ್ಮ್ ಬನ್ನಿ ಹೋಗಿ ನೋಡೋಣ. ಹ? 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 ವಾ ಭೈ ವಾ. ಅರೆ ನೀವು ಇಲ್ಲಿ ಬನ್ನಿ ಬನ್ನಿ. ನಮಗೆ ಹಾಡಿನ ಶಬ್ದ ಕೇಳಿ ಬಂತು, ಅದಕ್ಕೆ ನಾವೆಲ್ಲರೂ ಬಂದ್ವಿ. ನಮ್ಗನಿಸ್ತು ಯಾರೋ ಹಾಡ್ತಿದ್ದಾರೆ, ಆದ್ರೆ ಸಿಡಿ ನಡೀತಿದೆ. ಇದು ಇವರ ಸಿಡಿ, ಇವರೇನೆ ಹಾಡಿದ್ದು. ಬಹಳ ಜನರಿಗೆ ಇವರು ಸಂಗೀತ ಕಲಿಸಿಕೊಟ್ಟಿದ್ದಾರೆ. ಹುಡುಕಿ ಬಾಳ. ಆದ್ರೆ ಇವ್ರು ಯಾರು? ಇವರು ನನ್ನ ಗುರುಗಳು. ನನ್ಗಿವರು ಕ್ಲಾಸಿಕಲ್ ಮ್ಯೂಸಿಕ್ ಕಲ್ಸಕ್ಕೆ ಬಂದಿದ್ದಾರೆ. ಚೀಕು ಮಹಾರಾಜರು. ಮ್ಯೂಸಿಕಲ್ಲಿ ನಿನಗೆ ಯಾವಾಗ ಇಂಟ್ರೆಸ್ಟ್ ಬಂದಿದ್ದು? ಮಾರ್ಕೆಟ್ ನಲ್ಲಿ ಆಯುರ್ವೇದಿಕ್ ಪೇಸ್ಟ್ ಬಂದಿದೆ, ನನಗೆ ಮ್ಯೂಸಿಕ್ ನಲ್ಲಿ ಆಸಕ್ತಿ ಬಂದಿದೆ. ಹುಡುಕಿ ಬಾಳ. ಹಾಗಾದ್ರೆ ನೀವು ಕಲೀರಿ. ಇಲ್ಲ, ಕಿಟ್ಟಿ ಕಲಿಯೋದು ತುಂಬಾ ಮುಖ್ಯ ಇದೆ. ತೋಮರ್ ಸಾಹೇಬ್ರ ಬೆಕ್ಕು ಕ್ಲಾಸಿಕಲ್ ಹಾಡುತ್ತೆ, ಕಿಟ್ಟಿಗೂ ಸಹ ಕ್ಲಾಸಿಕಲ್ ಮ್ಯೂಸಿಕ್ ಬರ್ಬೇಕಿದೆ. ಮ್ಯೂಸಿಕ್ ಅಂತೂ ಮ್ಯೂಸಿಕ್ ಆಗಿರ್ತದೆ, ಇದರಲ್ಲಿ ಕ್ಲಾಸಿಕಲ್ ಏನು? ಇವ್ರು ಯಾಕೆ ಹೇಳ್ತಾ ಇದ್ದಾರೆ? ಇವರು ಆಲಾಪ ತಗೊಳ್ತಿದ್ದಾರೆ. ಗಂಟ್ಲು ಹಾಳಾಗಿದೆ ಸ್ವಲ್ಪ. ಉಪ್ಪಿನಕಾಯಿ ತಿಂದಿದ್ದೆ ಬೆಳಿಗ್ಗೆ, ಲಾಭ ತಗೊಂಡು. ಆದ್ರೆ ದೊಡ್ಡ ಸಿಂಗರ್ ಹುಳಿ ತಿನ್ನಲ್ಲ. ಅಯ್ಯೋ, ನನ್ನ ಮೇಲೆ ಸಂಶಯ ಮಾಡ್ತಿದ್ದೀರಾ? ಅಯ್ಯೋ, ನಿನಗೇನು ಗೊತ್ತು ಸಂಗೀತ ಏನು ಅಂತ? ಲಾಭದ ಬಗ್ಗೆ ಬನ್ನಿ ಅಂತೂ ಆಲಾಪ ತಕೊಳ್ಳೇ ಇಲ್ಲ. ಅರೆ, ಈ ಸಿಡಿ ನಡೆಸಿ ಯಾಕೆ ಕಲಿಸ್ತಾ ಇದ್ದೀರಿ? ಇವರಿಗೆ ಹಾಡಿ ಕಲಿಸ್ಬೇಕು. ಎನಿ ಡೌಟ್? ಹೇಳಿದ್ನಲ್ಲ, ಈ ದಿನ ಅವರ ಧ್ವನಿ ಕೆಟ್ಟಿದೆ ಅಂತ. ನಾಳೆಯಿಂದ ಹಾಡಿ ಕಲಿಸ್ತಾರೆ. ಗುರುಗಳು ಇನ್ನು ನಮ್ಮ ಜೊತೆಗೆ ಇರ್ತಾರೆ. ಮತ್ತೆ ದಿನ ನನಗೆ ಕ್ಲಾಸಿಕಲ್ ಮ್ಯೂಸಿಕ್ ಕಲಿಸ್ತಾರೆ. ಅದಕ್ಕೋಸ್ಕರ ಮನೇಲಿರುವ ಅವಶ್ಯಕತೆ ಏನಿದೆ? ನಿಮ್ಮಂತ ಮೂರ್ಖರಿಗೆ ಗೊತ್ತಾಗೋದಿಲ್ಲ. ಸಂಗೀತ ಸಾಧನ ಇದ್ದಂಗೆ 24 ಗಂಟೆ ಮಾಡ್ಬೇಕಿದೆ. ಲಾಪ ತಗೊಂಡು ಇವರು ಪ್ರಪಂಚದ ನಾಯಕ, ಇವರು ಮಹಾನ್ ಗಾಯಕ. ಹೊಡಿಚಪ್ಪಾಳ. ಇದ್ರಲ್ಲಿ ಏನ್ ದೊಡ್ಡ ವಿಷಯ, ಈಗಂತೂ ಎಲ್ರೂ ಆಡ್ಬಹುದು. ಸರಿ, ಹಾಗಾದ್ರೆ ಮಾಡಿ ಬಿಡೋಣ ಒಂದು ಕಾಂಪಿಟೇಷನ್. ಹಾ, ಮಾಡೋಣಂತೆ ಕಾಂಪಿಟೇಷನ್. ಕಾಂಪಿಟೇಷನ್ ಯಾಕೆ ಬೇಕಿದೆ? ಯಾರೇ ಮಹಾಗಾಯಕರು ಕಾಂಪಿಟೇಷನ್ ಮಾಡೋದಿಲ್ಲ. ಲಾಭ ತಗೊಂಡು ಓ, ನಿಮ್ಮಿಂದ ಆಗಲ್ಲ. ಗುರುಗಳಿಗೆ ಚಾಲೆಂಜ್. ಇನ್ನು ಕಾಂಪಿಟೇಷನ್ ನಡೆಯುತ್ತೆ. ಸರಿ ಹನಿ, ಹಾಡು. ನಾನೆಲ್ಲ ಬನ್ನಿ ಹಾಡ್ತಾನೆ. ಓ, ನಾನು ತರ್ಸ್ತೀನಿ ಹೋಟೆಲಿಂದ ಲಾಡು. ಬನ್ನಿ, ನೀನು ಶುರು ಮಾಡು ಹಾಡು. ಹುಡುಕಿಪ್ಪಳೆ. ಓ, ಈಗಲ್ಲ. ಮೊದ್ಲು ನನಗೆ ಗುರುಗಳಿಂದ ಆಶೀರ್ವಾದ ತಗೋಬೇಕು. ಮತ್ತೆ ಕಿಟಕಿಯಿಂದ ಹಾಡ್ತೀನಿ. ಕಿಟಕಿಂದ ಯಾಕೆ? ಒಳ್ಳೆ ಗಾಳಿಯಲ್ಲಿ ಸ್ವರ ಚೆನ್ನಾಗಿ ಬರುತ್ತೆ, ನನ್ನ ಗುರುಗಳು ಹೇಳಿದ್ದು. ಆದ್ರೆ ನಿನ್ನ ಗುರೂಜಿ ಯಾರು? ಮನೆಗ್ ಬಾ, ಹೇಳ್ತೀನಿ. ನಾವು ಕಾಯ್ತಾ ಇರ್ತೀವಿ. ಕೇವಲ 5 ನಿಮಿಷದಲ್ಲಿ ಶುರು ಮಾಡೋಣ, ಬನ್ನಿ. ಗುರುಗಳೇ, ಇವತ್ತು ನೀವು ಇವರಿಗೆಲ್ಲರಿಗೂ ಕ್ಲಾಸಿಕಲ್ ಮ್ಯೂಸಿಕ್ ನ ಮಹತ್ವವನ್ನು ತಿಳಿಸಬೇಕು. ಎಲ್ಲಿ ಸಿಕ್ಕಾಕೊಂಡೆ? ಅವನೇನೋ ಕತ್ತೆ, ಆದ್ರೆ ನಿನಗೆ ತಲೆ ಇದೆಯಲ್ಲ, ನೀನಷ್ಟು ಬೇಗ ಹೇಳ್ಬಾರ್ದಾಗಿತ್ತು. ಎನಿ ಡೌಟ್? ಆ ಚೀಕು ಮಹಾರಾಜ ನನ್ಗೆ ಮೋಸ ಅಂತ ಅನಿಸ್ತಿದೆ. ಏನೇ ಇರ್ಲಿ, ಹಾಡ್ತಾನಲ್ವಾ, ನೀನ್ ಹೇಗೆ ಗೆಲ್ತೀಯ? ಅವರು ಹಾಡ್ತಾ ಇಲ್ಲಲ್ಲ, ಹಾಡಿಸ್ಬೇಕಲ್ವಾ? ಅದಕ್ಕಾಗಿ ನೀನು ಕೂಡ ಕ್ಲಾಸಿಕಲ್ ಹಾಡಬೇಕಲ್ಲ. ನಾನಲ್ಲ, ಮುಕ್ತ ಪ್ರಸಾದ್ ಹಾಡ್ತಾರೆ. ಪ್ರಸಿದ್ಧ ಕ್ಲಾಸಿಕಲ್ ಸಿಂಗರ್ ಮುಕ್ತ ಪ್ರಸಾದ್ರವರು. ಆದ್ರೆ ಅವ್ರು ಎಲ್ಲಿದ್ದಾರೆ? ಇಲ್ ನೋಡು,
ಮುಕ್ತ ಪ್ರಸಾದರ ಸಿಡಿ ಪ್ಲೇ ಆದಾಗ ನಾನು ಹಾಡುವ ರೀತಿಲಿ ತುಟಿ ಅಲ್ಲಾಡಿಸ್ತೀನಿ. ಕಿಟಿ, ಐ ಆಮ್ ರೆಡಿ ಕಿಟಿ, ಶುರು ಮಾಡು. ಮಾಸ್ಟರ್ ಜಿ, ನೀವು ಹಾಡಿ. ಇವ್ ನನ್ನ ಹಾಡಕ್ಕೆ ಬಿಡ್ತಿಲ್ಲ. ಲಾಭ ತಗೊಂಡು ಹಾಗಾದ್ರೆ ಆಲಾಪ ಇಲ್ಲದೆ ಹಾಡಿ. ಇವ್ ನಿಲ್ಸಿದ್ರೆ ತಾನೇ ಹಾಡೋದು. ಲಾಭ ತಗೊಂಡು ಅರೆ ಸಿಡಿ ನಿಲ್ಲಿಸು, ಮಾಸ್ಟರ್ ಜಿ ಆದ್ರೂ ಹಾಡ್ಲಿ. ರಿಮೋಟ್ ಕೆಲಸ ಮಾಡ್ತಾ ಇಲ್ಲ. ಬನಿಯ ಹಾಡಿನಲ್ಲಿ ಏನೋ ರಹಸ್ಯ ಇದೆ. ಇದು ಮುಕ್ತಾ ಪ್ರಸಾದ್ ಅವರ ಧ್ವನಿ ಇದೆ. ಹೊಡಿ ಚಪ್ಪಾಳೆ. ಆ ಆ ಬನ್ನಿ, ನೀನು ಮೋಸ ಮಾಡ್ತಿದ್ದಿ. ಮುಕ್ತ ಪ್ರಸಾದರ ಸಿಡಿ ಪ್ಲೇ ಮಾಡ್ತಿದ್ದೆ. ಹೀಗೆ ಮಾಡ್ತಿದ್ದೆ ಅಂತ ಅನ್ಕೊಂಡೇ ಇಲ್ಲ ಬನ್ನಿ. ಓ ಆ, 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 ಆ. ಮತ್ತೆ ನಿನ್ನಿಂದಾಗಿ ಕಿಟ್ಟಿ ಮುಂದೆ ಅವಮಾನ ಆಯ್ತು. ಒಂದು ಸಿಡಿ ಸರಿಯಾಗಿ ನಡ್ಸಕ್ಕಾಗಲ್ಲ ನಿನ್ಗೆ. ರಿಮೋಟ್ ಕೆಲಸ ಮಾಡ್ತಾ ಇರ್ಲಿಲ್ಲ. ಕಿಟ್ಟಿ ಕೋಪಗೊಂಡ್ಲು. ಮತ್ತೆ ಹೋಗಿ ಕಿಟ್ಟಿಯನ್ನು ಸಮಾಧಾನಿಸುವ. ನನ್ಗೆ ಮೊದ್ಲೇ ಸಿಟ್ಟು ಬರ್ತಾ ಇದೆ. ನನ್ನ ತಲೆ ಇನ್ನೂ ಬಿಸಿ ಮಾಡ್ಬೇಡ. ಏನಾಗೋಯ್ತಾ? ಅದಾಗೋಯ್ತು, ಹೋಗ್ಲಿ ಬಿಡು ಬನ್ನಿ. ನಿನ್ನ ಸಿಟ್ಟನ್ನು ಕಡಿಮೆ ಮಾಡುವ. ನಡಿ, ನಾವು ಹೊರಗೆ ತಿರ್ಗಾಡ್ಕೊಂಡು ಬರೋಣ. ಕುಲ್ಫಿ ತಿನ್ನು, ಕೋಪ ಕಡಿಮೆ ಆಗ್ಬಹುದು. ಲಾಭ ತಗೊಂಡು ಅಡಗಿ, ಇಲ್ಲಂದ್ರೆ ಇನ್ನೂ ಮರ್ಯಾದೆ ತೆಗಿತಾನೆ. ಅಣ್ಣ, ಒಂದು ಮಲಾಯಿ ಕುಲ್ಫಿ ಕೊಡು. ಕ್ಲಾಸಿಕಲ್ ಸಿಂಗರ್ ಮತ್ತು ಕುಲ್ಫಿ. ಸಿಂಗರ್ ಅಂತೂ ತಣ್ಣಗಿರೋದು ತಿನ್ನೋದೇ ಇಲ್ಲ. ಎನಿ ಡೌಟ್? ಮತ್ತೆ ಇವರು ಗಂಟು ಕೂಡ ಹಾಳಾಗಿದೆ. ಮತ್ತೆ ಜೇಕು ಹೇಗಿದ್ದೀಯಾ? ಚೆನ್ನಾಗಿದ್ದೇನೆ. ಎಲ್ಲಿ ತನಕ ಪೆದ್ರು ಬದುಕಿರ್ತಾರೆ ಅಲ್ಲಿ ತನಕ ಬುದ್ಧಿವಂತರು ಇರ್ತಾರೆ. ಹಲೋ, ಇನ್ನೊಂದು ಐಸ್ ಕ್ರೀಮ್ ಪ್ಲೀಸ್. ಇದು ತಗೋ. ಅಂದ್ರೆ ಒಂದು ಒಳ್ಳೆ ಪಾರ್ಟಿ ಸಿಕ್ಕಾಕೊಂಡಿದೆ. ಅಲ್ಲೇ ಊಟ ತಿಂಡಿ ಇರೋದಕ್ಕೆ ವ್ಯವಸ್ಥೆ ಆಗಿದೆ. ದುಡ್ಡು ಕೂಡ ಕೊಡ್ತಿದ್ದಾರೆ. ಬದಲಾಗಿ ಆ ಬೇಕು ಹೋಬೇಕಿಗೆ ಕ್ಲಾಸಿಕಲ್ ಮ್ಯೂಸಿಕ್ ಕಲಿಸ್ತಿದ್ದೀನಿ. ಕ್ಲಾಸಿಕಲ್ ಮ್ಯೂಸಿಕ್? ನಿನಗೆ ಕ್ಲಾಸಿಕಲ್ ಮ್ಯೂಸಿಕ್ ಯಾವಾಗಿಂದ ಬರುತ್ತೆ? ಆ ಕತ್ತೆಗಳಿಗೂ ಸಹ ಇಲ್ಲಿ ಬರುತ್ತೆ. 3-4 ದಿನ ಗಂಟಲು ಕೆಟ್ಟಿದೆ ಅಂತ ನೆಪ ಹೇಳ್ಕೊಂಡು ಫ್ರೀಯಾಗಿ ತಿಂತೀನಿ. ಮತ್ತೆ ಬಜಾರ್ನಿಂದ ಖರೀದಿ ಮಾಡಿರುವ ಸೀದಿಯಿಂದ ಕಲಿಸ್ತೀನಿ. ಮತ್ತೆ ಅಡ್ವಾನ್ಸ್ ತಗೊಂಡು ಓಡಿ ಹೋಗ್ತೀನಿ. ಮತ್ತೆ ಹೊಸ ಬಕ್ರ ಹುಡುಕ್ತೀನಿ. ನಿನ್ನ ಜೀವನ ಟೋಪಿ ಹಾಕೋದ್ರಲ್ಲೇ ಮುಗಿದೋಗುತ್ತೆ. ಇವನು ಠಕ್ಕ. ಇವನಿಗೆ ಸಿಂಗಿಂಗ್ ಬರಲ್ಲ. ನನ್ನ ಸಂಶಯ ನಿಜ ಆಯ್ತು. ಇವನು ಕಿಟ್ಟಿಗೆ ಮೋಸ ಮಾಡ್ತಿದ್ದಾನೆ. ನಾನು ಈಗ ಇವನ ಕಾನು ಮುರಿದು ಬರ್ತೀನಿ. ಇಲ್ಲ, ಈಗ ಇವನ ಕಾಲು ಕಿಟ್ಟಿನೇ ಮುರಿಬೇಕು. ಹೋಗೋಣ ಕಿಟ್ಟಿ ಬಳಿಗೆ. ನಿನ್ಗೇನನ್ಸುತ್ತೆ? ನೀನು ಮತ್ತೆ ಗುರುಗಳ ಬಗ್ಗೆ ಸುಳ್ಳು ಹೇಳ್ತೀಯಾ? ಮತ್ತೆ ನಾನು ಹೋಗ್ತೀನಿ. ಕಿಟ್ಟಿ, ನಾವೆಲ್ಲ ಇದನ್ನ ನಮ್ಮ ಕಿವಿಯಿಂದಲೇ ಕೇಳಿದ್ವಿ. ಎನಿ ಡೌಟ್? ನೀವು ಗುರುಗಳ ಹಿಂದೆ ಯಾಕೆ ಬಿದ್ದಿದ್ದೀರಿ? ಕಿಟ್ಟಿ, ಅವನು ಮೋಸಗಾರ. ನಾವು ಸಾಬೀತು ಮಾಡಬಹುದು. ಸಾಕ್ಷಿ ತಗೊಂಬಾ. ಹೀಗೆ ಹೇಳಿದ್ರೆ ನಾನು ಒಪ್ಪಲ್ಲ. ನನ್ ಗೊತ್ತಿತ್ತು. ಹಾಗಾಗಿ ನಾನು ಪ್ಲಾನ್ ಮಾಡಿದ್ದೆ. ಇದಕ್ಕೆ ವೈದ್ಯ ಬಾಲು ನಮ್ಗೆ ಸಹಾಯ ಮಾಡ್ತಾರೆ. ಆದ್ರೆ ನೀನು ಮಧ್ಯದಲ್ಲಿ ಮಾತಾಡಬಾರ್ದು. ಓಕೆ. ಪ್ರಣಾಮ್ ಗುರುಗಳೇ.
ಖುಷಿಯಾಗಿರು ಲಾಪ ತಗೊಂಡು ಕಿಟ್ಟಿ ಅಭ್ಯಾಸ ಶುರು ಮಾಡೋಣವೇ. ಸರಿ ಗುರುಗಳೇ. ಪ್ರಣಾಮ ಗುರುಗಳೇ. ವೈದ್ಯ ಬಾಲು, ಇವರು ರೋಗಿ. ರೋಗಿ, ಹಾ ನಿಮ್ಮ ಗಂಟಲು ಕೆಟ್ಟಿದೆಯಲ್ಲ, ಎನಿ ಡೌಟ್? ನನ್ನ ಚಿಕಿತ್ಸೆ ನಡೀತಿದೆ. 2-3 ದಿನದಲ್ಲಿ ಸರಿ ಹೋಗ್ತೇನೆ. ಇವರು 2 ನಿಮಿಷದಲ್ಲಿ ಸರಿ ಮಾಡ್ತಾರೆ. ಇಲ್ಲಿ ಬಾ, ಚಿಕ್ಕ ವಯಸ್ಸಿನಲ್ಲೂ ಮಾತಾಡೋದಕ್ಕೆ ಸಾಧ್ಯ ಆಗದವರ ಧ್ವನಿಯನ್ನು ಸರಿ ಮಾಡಿದ್ದೇನೆ. ಈಗ ಅವರಿಗೆ ಮೊಬೈಲ್ನ ಅಗತ್ಯವೂ ಬೀಳೋದಿಲ್ಲ. ಅವರು ಜೋರಾಗಿ ಮಾತಾಡಿ ಬೇರೆ ನಗರಕ್ಕೆ ಕೇಳಿಸ್ತಾರೆ. ಇಲ್ಲಿ ಬಾ, ಮತ್ತೆ ಇದನ್ನು ಕೊಡಿ. ಬೇಡ. ವಿಷಯ ಕೊಡಿಸ್ಬಿಟ್ರಿ. ಇಲ್ಲಿ ಬಾ, ಇದು ಬೇವಿನ ರಸ. ಇದರಿಂದ ಗಂಟಲು ಸರಿಯಾಗತ್ತೆ. ನೋಡು, ಧ್ವನಿ ಸ್ವಲ್ಪ ತೆರ್ಕೊಂಡಿದೆ. ಈಗ ಬ್ರಷ್ ಇಂದ ಗಂಟಲು ಸ್ವಚ್ಛ ಮಾಡಿ. ಹಾ, ಬ್ರಷ್ನಿಂದ ಗಂಟ್ಲು ಹೇಗೆ ಸ್ವಚ್ಛ ಆಗೋದು? ಬ್ರಷ್ನಿಂದ ಹಲ್ಲು ಸ್ವಚ್ಛ ಆಗೋದು. ಇವ್ರ ಬಳಿ ಬಾಟಲ್ ಬ್ರಷ್ ಇದೆಯಲ್ಲ, ಎನಿ ಡೌಟ್? ಹಾ, ಈ ಬ್ರಷ್ ಅನ್ನ ಗಂಟಲೊಳಗೆ ತುರುಕಿ ಏನೇ ಕೊಳಕಿದ್ರು ಅದನ್ನ ಸ್ವಚ್ಛ ಮಾಡ್ತೇನೆ. ನೋಡಿ, ಹೀಗೆ. ಸರ್, ಇದರಿಂದನೂ ಗಂಟ್ಲು ಸರಿಯಾಗಿಲ್ಲ ಅಂದ್ರೆ ಮತ್ತೆ ಗರಗಸ ಇದೆಯಲ್ಲ, ಗಂಟಲು ಕತ್ತರಿಸಿ ಆಪರೇಷನ್ ಮಾಡೋದು. ಆಗ ಸ್ವಚ್ಛ ಧ್ವನಿ ಬರುತ್ತೆ. ಎಲ್ಲಿ ಬಾ ಮೊಲವೇ. ಇಲ್ಲ, ಬೇಡ. ಬಿಟ್ಟು ಬಿಡಿ ನನ್ನ. ನನ್ನ ಗಂಟ್ಲು ಸರಿ ಹೋಯ್ತು. ತಾನಾಗಿ ಹೇಗೆ ಸರಿ ಹೋಗುತ್ತೆ? ಸರಿ ಆದ್ರೂ ಕೂಡ ನಾನು ಬಂದಿದ್ದೇನಲ್ಲ, ಚಿಕಿತ್ಸೆ ಮಾಡಿಯೇ ಹೋಗ್ತೇನೆ. ಅಲ್ಲೇವಾ? ಬನ್ನಿ, ಒಬ್ಬ ಗಾಯಕರ ಗಂಟ್ಲು ಸರಿ ಇರುವುದು ಬಹಳ ಅವಶ್ಯಕ. ನಾನು ಗಾಯಕ ಅಲ್ಲ, ಸಿಂಗರ್ ತರ ಆಕ್ಟಿಂಗ್ ಮಾಡ್ತಿದ್ದೆ. ಏನು, ನೀವು ಸಿಂಗರ್ ಅಲ್ವಾ? ಹಾ, ಚಿಕಿತ್ಸೆಗೆ ಹೆದರಿ ಸುಳ್ಳು ಹೇಳ್ತಿದ್ದಾರೆ. ಅರೆ, ನನಗೆ ಸರಿಗಮದ ಸ್ವರನೇ ಬರೋಲ್ಲ. ಏನ್ ಹೇಳ್ತಾ ಇದ್ದೀರಾ? ನಿಮ್ಮದಂತೂ ಆಲ್ಬಮ್ ಕೂಡ ಬಂದಿದೆ. ಇಲ್ಲಿ ನೋಡಿ ಸಿಡಿ. ಅರೆ, ಇದನ್ನಂತೂ ನಾನು ಬಜಾರ್ನಿಂದ 20 ರೂಪಾಯಿಗೆ ಖರೀದಿಸಿದೆ. ಗಂಟಲು ಹಾಳಾಗಿರೋ ತರ ನೆಪ ಹೇಳ್ತಿದ್ದೆ, ಯಾಕಂದ್ರೆ ಹಾಡಬಾರ್ದಲ್ಲ ಅದಕ್ಕೆ. ಆಮೇಲೆ ನಿಮ್ಗಳಿಂದ ಸ್ವಲ್ಪ ದುಡ್ಡು ತಕೊಂಡು ಓಡಿ ಹೋಗೋಣ ಅಂತ. ಕೇಳಿದ್ದೆ ಕಿಟ್ಟಿ? ಆ, ಪೊಲೀಸನ್ನ ಕರೀರಿ. ಬೇಡ, ಇವತ್ತಿನ ನಂತರ ನಾನು ಯಾರಿಗೂ ಬೇಕು ಫೋನ್ ಮಾಡಲ್ಲ. ನನಗೆ ಹೋಗಕ್ಕೆ ಬಿಡಿ. ಈಗ ಬೇಗ ನಿಲ್ಲಿಂದ ಹೋಗು, ಆಲಾಪ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ನಿಮ್ಮೆಲ್ಲರಿಂದಾಗಿ ನಾನು ಆ ಮೋಸಗಾರನಿಂದ ಬಚಾವಾದೆ. ನನ್ನ ಆಕ್ಟಿಂಗ್ ಹೇಗಿತ್ತು? ಬಹಳ ಚೆನ್ನಾಗಿತ್ತು. ಕಿಟಿ, ಯಾವುದೇ ಫಿಲ್ಮ್ ನಲ್ಲಿ ಒಳ್ಳೆ ರೋಲ್ ಇದ್ರೆ ನನಗೂ ಕೊಡಿಸ್ಬಿಡು. ನಾನು ಆಕ್ಟರ್ ಆಗ್ಬೇಕು. ರಕ್ತದ ಕಣ ಕಣದಲ್ಲಿ ಆಕ್ಟಿಂಗ್ ಇದೆ. ನಾನೆಂತ ಆಕ್ಟಿಂಗ್ ಮಾಡ್ತೀನಿ ಅಂದ್ರೆ ದೊಡ್ಡ ದೊಡ್ಡ ಆಕ್ಟರ್ಸ್ ಕೂಡ ಹೇಳ್ತಾರೆ, ಅಬ್ಬಾ ಎಂತ ಆಕ್ಟಿಂಗ್ ಅಂತ.